ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಏನೋ ಮೈಕ್ ಇಷ್ಟು ತೊಂದರೆ ಕೊಡ್ತೈತೆ ಅಂತ ಮೂರನೇ ಸರಿ ಇದು ರೆಕಾರ್ಡ್ ಮಾಡ್ತಾ ಇರೋದು. ಒಂದಲ್ಲ ಒಂದ್ ಅದಕ್ಕೆ ಈ ಬಿಡು ಇರ್ಲಿ. ಈ ವಿಡಿಯೋ ನೋಡ್ತಾ ಇರೋದು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ದಯವಿಟ್ಟು ನಿಮ್ ಸಪೋರ್ಟ್ ಬೇಕಾಗಬೇಕು. ಸೊ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ ಮುಂದೆ ಇದ್ರಲ್ಲಿ ಕಲಿಯೋದಕ್ಕೆ ಏನಾದ್ರೂ ಒಂದು ವಿಡಿಯೋಸ್ ಹಾಕ್ತಾನೆ ಇರ್ತೀನಿ. ಅಂದ್ರೆ ನಾನು ಇವಾಗ ಪ್ರಾಕ್ಟೀಸ್ ಮಾಡೋದಕ್ಕೆ ನೈಟ್ ಇಷ್ಟದಲ್ಲಿ ಲಾಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಕಲ್ತ್ಮೇಲೆ, ನಮ್ಗೆ ಪರ್ಫೆಕ್ಟ್ ಅಂತ ಗೊತ್ತಾದ್ಮೇಲೆ ಲಾಗ್ ಅಲ್ಲಿ ನಾನು ತಂದ್ರು ಅಂತ ಅನ್ಕೊಂಡ್ಮೇಲೆ ಒಂಚೂರು ಧೈರ್ಯವಾಗಿ ಜನರ ಮುಂದೆ ಕ್ಯಾಮ್ರಾ ಫೇಸ್ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ ಅವಾಗ ಒಂಚೂರು ಆಚೆ ಬಂದ್ಬಿಟ್ಟು ವಿಡಿಯೋ ಮಾಡೋಕೆ ಶುರು ಮಾಡ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೈಟ್ ವಿಡಿಯೋಸ್ ಡೈಲಿ ನೈಟ್ ಒಂದೊಂದು ವಿಡಿಯೋ ಆಗಕ್ಕೆ ಟ್ರೈ ಮಾಡ್ತೀನಿ. ಏನಾದ್ರೂ ಒಂದು ಕಲಿತೀರ ನನ್ನ ವಿಡಿಯೋಸ್ ಇಂದ. ಸೊ ಅದಕ್ಕಾಗಿ ನಾನು ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಏನಿದೆ ಮುಂದೆ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ನಾನು ದರ್ಶನ್ ಅರೆಸ್ಟ್ ಮಾಡಿರೋ ಅಲ್ಲಿ ಅನಂತನೇಶ್ವರ ಪೊಲೀಸ್ ಸ್ಟೇಷನ್ ಅದೆಲ್ಲ ತೋರಿಸ್ಕೊಂಡು ಬಂದೆ. ಅಲ್ಲೆಲ್ಲ ಆಡಿಯೋನೇ ರೆಕಾರ್ಡ್ ಆಗಿಲ್ಲ. ಮೊನ್ನೆ ವಿಡಿಯೋ ಮಾಡಿದ್ದೆ, ಮೊನ್ನೆ ಫುಲ್ ಬೇರಾದು ಅಲ್ಲಿ ಬರೀ ನಾಯ್ಸ್ ಬಂದೈತೆ. ಅದೇ ಬಿಗ್ನರ್ ಮಿಸ್ಟೇಕ್ ಅಂತ ಇದೇ ಇರ್ಬೇಕು ಅವ್ರು. ಅದೇ ಇದನ್ನ ಕಲಿಯೋದಕ್ಕೆ ಇವಾಗೆಲ್ಲ ನೈಟಲ್ಲಿ ವೀಡಿಯೋಸ್ ಮಾಡ್ತಾ ಇರೋದು. ಅದೇ ಮಾತಾಡ್ತಾ ಇರುತ್ತೆ, ಏನ್ ಮಾತಾಡೋದು ಅಂತ. ಯಾರು ನೋಡಿದ್ರು ಕ್ಯಾಮ್ರಾ ಇಟ್ಕೊಂಡೆ ತಗೊಂಡೋಗಿ ಲಾಗ್ ನನ್ನ ಚಾನಲ್ ಪ್ರತಿಯೊಬ್ಬರು ಚಾನಲ್ ಊರಲ್ಲಿ ಇರೋರು ಐತೇನು ಬರ್ತಾ ರೋಡಲ್ಲಿ ಹೋಗೋರು ಅವ್ರವ್ರು ಲ್ಯಾಬ್ ಹಾಕೊಂಡ್ರೆ ಆರಾಮಾಗಿ ನೀನಾಗಿ ಲ್ಯಾಬ್ ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಚಾಲೆಂಜ್ ಕೊಡಕ್ಕೆ ಅವ್ರೆ ಸಂತೋಷ ಮಾಡಿದ್ರೆ. ಇದ್ರಲ್ಲಿ ನಾವು ನಮ್ದು ಒಂದ್ ಇರ್ಲಿ, ಹಿಂದನ ಮುಂದನ ಎಲ್ಲ ಮುಟ್ಟುತ್ತೆ, ಎಲ್ಲ ಒಂಥರ ಸೇರ್ಕೊಳ್ಳಿ ಅಂತ ಏನೋ ಮಾಡ್ತಾ ಇದೀವಿ. ಸೊ ಗೊತ್ತಿಲ್ಲ ಎಲ್ಲಿವರೆಗೂ ರೀಚ್ ಆಗುತ್ತೆ ಅಂತ. ನಿಮ್ ಸಪೋರ್ಟ್ ಚೆನ್ನಾಗಿತ್ತು, ನಮ್ ಕಂಟೆಂಟ್ ಚೆನ್ನಾಗಿ ಮಾಡಿದ್ರೆ ಸಪೋರ್ಟ್ ಮಾಡ್ತಿರಾಗುತ್ತೆ. ಬಟ್ ಆದ್ರೂ ಕೈ ಇದೆ, ಟ್ರೈ ಮಾಡಿ. ನೀವು ಕೈ ಇದ್ರೆ ನಾನು ಮೇಲ್ ಬರ್ತಾ ಬರ್ತೀನಿ. ಫ್ಯಾಷನ್ಗೋಸ್ಕರನೇ ಮಾಡ್ಬೇಕು ಗೈಸ್. ಫ್ಯಾಷನ್ ತರನೇ ಮಾಡ್ಬೇಕು. ಈ ಪ್ರೊಫೆಷನಲ್ ಆಗಿ ನಮ್ ಕೆಲಸ ನಾವು ನೋಡ್ಕೋಬೇಕು. ಸೊ ದಯವಿಟ್ಟು ಪ್ರೊಫೆಷನಲ್ ನಿಮ್ ಜಾಬ್ ನಾಗಿತ್ತು ಫ್ಯಾಷನ್ ಬೆಳಿತೀನಿ ಅಂತ ಡೈರೆಕ್ಟ್ ಆಗಿ ತರಕ್ ಹೋಗ್ಬೇಡಿ. ಮೊದ್ಲು ಲೈಫ್ ಅಲ್ಲಿ ಸೆಟ್ಲ್ ಆಗಿ ಗುರು ನನ್ನ ಹತ್ರ ಎಲ್ಲ ಇದೆ ಗುರು ನಮ್ಗೆ ಸಾಕು, ನಮ್ಗೆ ಗ್ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಅನ್ಸಿದ್ರೆ ಫ್ಯಾಷನ್ ಇಳಿರಿ. ಇಲ್ಲಿವರೆಗೂ ದಯವಿಟ್ಟು ಮನೆ ಪ್ರಾಬ್ಲಮ್ಸ್ ಎಲ್ಲ ಇರ್ತಾವಲ್ಲ, ಎಲ್ಲ ನೀವು ನೋಡ್ಕೋಬೇಕು ತಾನೆ. ಸೊ ಅದೆಲ್ಲ ತಲೆ ಇಟ್ಕೊಳ್ಳಿ.
ಅಷ್ಟು ಹೇಳಕ್ ಸಾಧ್ಯ, ತಲೆಗೆ ಹಾಕಕ್ ಹೋಗಲ್ಲ ನಾನು. ಎಲ್ಲರೂ ಬುದ್ಧಿವಂತ ಈ ಕಾಲದಲ್ಲಿ. ಹೇಳಕ್ ಹೋದ್ರೆ ಸುದೀಪ್ ಅವ್ರು ಹೇಳಿರ್ತಾರ ನನ್ನ ಮಕ್ಳಾಗ ನಾನೇನು. ಇಷ್ಟ ಆಗ್ಬೇಕಷ್ಟೇ ಹೇಳ್ಬೇಕಾರ್ಗದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಮಾವಿನ ಬೇಲಿ ಹತ್ರ ಇದ್ದೀವಿ. ಮೈಸೂರಿಗೆ ಹೋಗ್ತಾರೆ ಮಂದಿ ಜನಗಳು. ಹಾ, ರೋಲ್ ಮಾಡಲ್ ಯಾವ ರೋಲ್ ಮಾಡಲ್ ಇಟ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಸೊ ನೀವು ಹೆಂಗ್ ಮಾಡ್ಬೇಕು ಅನ್ನೋದು, ನೀವು ಯಾರನ್ನ ರೋಲ್ ಮಾಡಲ್ಲ ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಬೇರೆ ಎಕ್ಸಾಂಪಲ್ಗಳೆಲ್ಲ ಹೇಳಕ್ ಹೋಗಲ್ಲ. ಸೊ ನಿಮ್ ವಿವೇಚನೆ ಬಿಟ್ಟಿದ್ದು ನೋಡಿ ಯೂಸ್ ಮಾಡಿ ಅವ್ರ ತರಾನೇ ಆಗ್ಬೇಕು ಅಂದ್ರೆ ಒಂಚೂರು ಕಷ್ಟಪಡಿ ಸಕ್ಸಸ್ ಆಗಿ ಅಷ್ಟೇ ಲೈಫ್ ನ ಲೀಡ್ ಮಾಡಿ ಎಂಜಾಯ್ ಆಗಿ. ಇವಾಗ ಎಂಜಾಯ್ ಲೈಫ್ ಆರಾಮಾಗಿ ಎಂಜಾಯ್ ಮಾಡ್ಬೇಕು, ಸಖತ್ತಾಗಿರ್ಬೇಕು. ಜೀವನದಲ್ಲಿ ಏನಾಯ್ತು, ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು. ಆ ಡೈಲಾಗ್ ಮಾತ್ರ ಬರೀ ಇರೋದೇನೋ ತಮಾಷೆಗಷ್ಟೇನೆ. ತಮಾಷೆ ಹೇಳಕ್ ಚೆನ್ನಾಗಿರುತ್ತೆ. ರಿಯಲ್ ಲೈಫ್ ಅಲ್ಲಿ ಅಪ್ಲೈ ಮಾಡಕ್ ಹೋದ್ರೆ ಹುಟ್ಟಿದ್ದು ಏನಕ್ಕೆ ಅನ್ಸ್ಬಿಡುತ್ತೆ, ಹುಟ್ಟಿದ್ದು ಸಾರ್ಥಕನೂ ಆಗಲ್ಲ. ಎಲ್ಲ ವೀಡಿಯೋ ಒಂಚೂರು ವೀಡಿಯೋ ಮಾಡಿದ್ದಕ್ಕೆ ಇವತ್ತು ಒಂದ್ ಸ್ವಲ್ಪ ಧೈರ್ಯ ಬರ್ತಾ ಐತೆ. ಗುರು ಆರಾಮ್ ಇದೆ, ಏನು ಹಂಗೇನಿಲ್ಲ. ನಾವು ಅವ್ರ ತರ ಜನರೇ, ಇವಾಗ ನಮ್ಮ ಹತ್ರ ಒಂದು ಕ್ಯಾಮ್ರಾ ಎಕ್ಸ್ಟ್ರಾ ಇದೆ ಅಷ್ಟೇನೆ. ನಮ್ಗೆ ಅಂದಾಗ ನಾವು ವೀಡಿಯೋ ಮಾಡ್ಕೊತಾ ಇದೀವಿ. ಅವ್ರ ಪಾಡಿಗೆ ಅವ್ರ ಲೈಫ್ ಎಂಜಾಯ್ ಮಾಡ್ಕೊಂಡು ಇಷ್ಟ ಅನ್ನಿಸ್ತೈತಿ ಇವತ್ತು. ನೆನ್ನೆ ಫಸ್ಟ್ ಟೈಮ್ ಮಾಡುವಾಗ ಹೆದರಿಕೆ ಭಯ ಎಲ್ಲಾನು ಇತ್ತು.
ಮಕ್ಕಳಿಗೂ ಹೆಲ್ಪ್ ಆಗೋ ಚಿಕ್ಕ ಮಕ್ಕಳು ನೋಡೋ ತರ ಏನಾದ್ರು ಮಾಡಬೇಕು. ಸಜೆಸ್ಟ್ ಮಾಡಿ ನಿಮಗೆ ಗೊತ್ತಿದ್ರೆ ಚಿಕ್ಕ ಮಕ್ಕಳು ನೋಡಿ ಏನಾದ್ರು ಕಲಿಬೇಕು ಅದರಿಂದ, ಮತ್ತೆ ಅದು ಅವ್ರ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕು. ಆ ತರ ಕಂಟೆಂಟ್ ಏನಾದ್ರು ಇದ್ರೆ ಹೇಳಿ, ಟ್ರೈ ಮಾಡೋಣ. ಯಾಕಂದ್ರೆ ಎಲ್ಲ ದೊಡ್ಡವ್ರಿಗೆ ಮಾಡ್ಕೊಂಡ್ರೆ ಚಿಕ್ಕ ಹುಡುಗ ಕಲಿಬೇಕು ಅಂತ ಹೇಳ್ತಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಚಿಕ್ಕ ಮಕ್ಕಳಿಂದಾನೆ ಅವ್ರ ಒಂಚೂರು ಅಲ್ಲಿಂದಾನೆ ಕಲ್ತ್ಕೊಂಡ್ಬಂದ್ರೆ ಲೈಫ್ ಆರಾಮಾಗಿ ಸೆಟ್ ಆಗುತ್ತೆ. ಆಮೇಲೆ ಸುದ್ದಿ ಕೂಡ ಮಾಡ್ಬೇಕು. ಯಾವಾಗ ಮಾಡ್ಬೇಕು? ಫ್ರೀ ಟೈಮಲ್ಲಿ ಮಾಡ್ಬೇಕು. ಮಾಡೋಣ, ಕ್ಯಾಮ್ರಾ ಇಟ್ಕೊಂಡು ಮಾಡೋಣ, ಅದು ಹೆಂಗಿರುತ್ತೆ ಫೀಲು ಅಂತ. ಅದನ್ನ ಮಾಡಿಲ್ಲ. ನೀವ್ ನೋಡ್ತಾ ಇದ್ದೀರಾ, ಇದೆ ಮಾಧವಣ್ಣನ ಬಿರಿಯಾನಿ. ಕಾಣಿಸ್ತಾ ಇದೆಯಾ? ಇಲ್ಲಿ ಫೇಮಸ್ ನಾಗರಬಾವಿಲಿ ಬಿರಿಯಾನಿ ಎಲ್ಲ ಪಲಾವ್, ವೈಟ್ ಪಲಾವ್. ಯಾವನ್ ನಂಗೆ ಮುಗ್ಸಕ್ಕೆ ಬರ್ತಾನೆ ಬುಲೆಟ್ ಐತೆ ಅಂತ. ಇರ್ಲಿ ಬುಲೆಟ್ ನಿನ್ನ ಹತ್ರನೇ ಅಷ್ಟೇ ಇಲ್ಲ ಗುರು, ತಗತ್ತೀನಿ ನಾನು ಒಂದಿನ ತಗೊಂಡ್ ನರಿತೀನಿ ನಿಂತಾರ ಅಂತ ಹೇಳಲ್ಲ. ಈಗ ನನಗೆ ಓಡಿಸ್ತೀನಿ ಗುರು. ಯಾವ್ದೇ ಬೈಕ್ ಇರ್ಲಿ ನಿಧಾನಕ್ಕೆ ಹೋಗಿ, ದಯವಿಟ್ಟು ಫಾಸ್ಟ್ ಆಗಿ ಹೋಗೋದ್ರಿಂದ ನಿಮ್ಗೂ ಅಪಾಯ, ಎದುರುಗಡೆ ಬರೋರ್ಗೂ ಅಪಾಯ. ಸೊ ಅದಿಬ್ಬರಿಗೂ ಡೇಂಜರ್. ಇನ್ನ ಏನಕ್ಕೆ ಹೇಳಿ, ಫಾಸ್ಟ್ ಆಗಿ ಹೋಗಿ ನವಾಡ ಕೊಡ್ತಾರೆ, ಅರ್ಜೆಂಟ್ ಇದೆ ಅಂದ್ರೆ ಹೋಗ್ಬೋದು. ನೋಡಿದವರೆಲ್ಲ ಪರಿ ಫಾಸ್ಟ್ ಆಗಿ ಹೋದ್ರೆ ಏನ್ ಕತೆ ಇದು. ಗೌರ್ಮೆಂಟ್ ಅವರ ಏನು ಮಾಡ್ತಿಲ್ಲ, ಮಾತಾಡೋಣ ಬಿಡಿ. ನೀರು ಯಾರು ಬಿಟ್ರೆ ನೀರಾಗ ಬಿಡಲ್ಲ ಅನ್ಸುತ್ತೆ ದರ್ಶನ್.
ಆಯ್ತಾನ ಇರ್ತಾರ ಆಚೆ ನಾನೆಲ್ಲ ಬಂದ್ವಿ ಅವ್ರಿಗೆ ಬಿಡಿ ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ ಏನು ಮಾಡಕ್ಕಾಗಲ್ಲ. ಒಂಚೂರು ಕ್ಯಾಮ್ರಾ ವ್ಯೂವರ್ ಕಮ್ಮಿ ಆಗೈತೆ ಮತ್ತೆ ಸಾಕು. ದಿನ ಇಷ್ಟ ಇನ್ನೊಂದು ವಾರ ಮಾಡಿದೆ ಅಂದ್ರೆ ಕ್ಯಾಮ್ರಾ ಇಟ್ಕೊಂಡು ನಮಸ್ಕಾರ ಅದಕ್ಕೆ ನಿಂತ್ಕೊಂಡು ಒಂದು ಆಟ ನಿಂತ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಇವಾಗ ಒಂದು ಇರೋದು